ನಮಸ್ಕಾರ ವೀಕ್ಷಕರೇ. ನೀಟ್ ಪ್ರಕರಣ ಅತ್ಯಂತ ದೊಡ್ಡ ಹಂತಕ್ಕೆ ಬಂದು ನಿಂತಿದೆ. ಈ ಕೇಸನ್ನ ಗಂಭೀರವಾಗಿ ಪರಿಗಣಿಸಿರೋ ಮೋದಿ ಸರ್ಕಾರ ವಿದ್ಯಾರ್ಥಿಗಳಿಗಾಗಿ ಪ್ರತ್ಯೇಕ ಕಾನೂನು ಸ್ಥಾಪನೆಗೆ ಮುಂದಾಗಿದೆ. ಇದು ಭವಿಷ್ಯದಲ್ಲಿ ಬರೋ ಹಲವು ಸಮಸ್ಯೆಗಳಿಗೆ ಕೊಕ್ಕೆ ಹಾಕ್ತಾ ಇದೆ. ಮಧ್ಯರಾತ್ರಿ ಸೆಲ್ಫಿ ವಿಡಿಯೋ ಮೂಲಕ ಮೋದಿ ಸಾಕಷ್ಟು ವಿಚಾರಗಳನ್ನ ಬಿಚ್ಚಿಟ್ಟಿದ್ದಾರೆ. ಇನ್ನೊಂದು ದಿಕ್ಕಲ್ಲಿ ಕೇಂದ್ರ ಸರ್ಕಾರ ಹಾಗೂ ಸೋನಂ ಜೊತೆಗಿನ ಮಾತುಕತೆ ಯಶಸ್ವಿಯಾಗಿದೆ. ಸೋನಂ ಉಪವಾಸವನ್ನ ಅಧಿಕೃತವಾಗಿ ನಿಲ್ಲಿಸಿದ್ದಾರೆ. ಸಂಸತ್ನಲ್ಲಿ ಈ ಬಗ್ಗೆ ಚರ್ಚೆ ಮಾಡಿ ಅಂತ ವಿಪಕ್ಷಗಳಿಗೂ ಕೂಡ ಕರೆ ಕೊಟ್ಟಿದ್ದಾರೆ. ಈ ಎರಡು ಸಾಲು ಸಾಕಷ್ಟು ಜನರ ಬುಡಕ್ಕೆ ಆತಂಕವನ್ನ ತರಿಸ್ತಾ ಇದೆ. ಈ ಸಂಧಾನ ಯಶಸ್ವಿಯಾದ ಬೆನ್ನಲ್ಲೇ ವಿದ್ಯಾರ್ಥಿಗಳ ಜೊತೆ ಸೇರ್ಕೊಂಡಿರೋ ದೇಶ ವಿರೋಧಿ ಶಕ್ತಿಗಳ ವಿರುದ್ಧ ಸೋನಂ ವಾಂಗ್ಚುಕ್ ಕಿಡಿಕಾರಿದ್ದಾರೆ. ಇನ್ನು ಈ ಹೋರಾಟವು ಆಲ್ಮೋಸ್ಟ್ ಡಮಾರ್ ಅನ್ನೋದು ಕನ್ಫರ್ಮ್ ಆಗ್ತಾ ಇರೋ ಹೊತ್ತಲ್ಲಿ ದೇಶದ್ರೋಹಿಗಳಿಂದ ಹೊಸ ಅಜೆಂಡಾ ಒಂದು ಶುರುವಾಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಜುಲೈ 20 ಜಂತರ್ ಮಂತರ್ ನಲ್ಲಿ ಗಲಭೆ ತಾರಕಕ್ಕೆ ಹೋಗಿ ರಾಜಕೀಯದ ಎಬಿಸಿಡಿ ಗೊತ್ತಿಲ್ಲದವರೆಲ್ಲ ಮೋದಿ ಬಗ್ಗೆ ಮಾತಾಡ್ತಾ ಇದ್ದ ಹೊತ್ತು. ಆ ಟೈಮ್ ನಲ್ಲಿ ಯಾವ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು, ಟಿವಿ ನೋಡಿದ್ರು, ಇದೇ ಹೋರಾಟದ ವಿಚಾರಗಳು ಬರ್ತಾ ಇದ್ವು. ಇನ್ನೇನು ಕೇಂದ್ರ ಸರ್ಕಾರದ ಕತೆ ಮುಗಿದೇ ಹೋಯ್ತು ಅನ್ನೋ ರೇಂಜ್ಗೆ ಕೆಲವರು ಮಾತಾಡ್ತಾ ಇದ್ರು. ಆ ಹೊತ್ತಲ್ಲಿ ಓಡಾಡ್ತಾ ಇದ್ದ ಪೋಸ್ಟ್ ಒಂದು ಗಮನ ಸೆಳೆದಿತ್ತು. ಮೋದಿ ರಾಜಕೀಯ ಆರಂಭವಾಗಿದ್ದೇ ಗೋದ್ರಾ ಅನ್ನೋ ಅಜೆಂಡಾ ಆರೋಪಗಳ ಮೂಲಕ. ಅಲ್ಲೇ ಅವರನ್ನ ಏನೂ ಮಾಡ್ಲಿಕ್ಕಾಗಿಲ್ಲ. ಅಂತದ್ರಲ್ಲಿ 24 ವರ್ಷಗಳ ಅನುಭವ ಇರೋ ಈಗಿನ ಮೋದಿಗೆ ಷಡ್ಯಂತ್ರ ಮಾಡೋದಕ್ಕೆ ಸಾಧ್ಯನಾ ಅಂತ. ಅದಾಗಿ 2 ದಿನ ನೀಟ್ ಅನ್ನೋ ಪದ, ವಿದ್ಯಾರ್ಥಿಗಳು ಅನ್ನೋ ನೆಪ ಇಟ್ಕೊಂಡು ಸಮಾಜ ಘಾತುಕ ಕೆಲಸ ಮಾಡ್ತಾ ಇರುವವರಿಗೆ ಗರ ಬಡಿಯೋ ಪರಿಸ್ಥಿತಿ ಬರ್ತಾ ಇದೆ. ಜಿರಳೆಗಳ ಹೋರಾಟದಲ್ಲಿ ರಾಜಕೀಯ ಇತ್ತೋ, ಸಂಚುಗಳಿದ್ವೋ, ಷಡ್ಯಂತ್ರ, ಹುನ್ನಾರ ಇನ್ನೇನಿತ್ತೋ ಅದೆಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಸ್ಪಷ್ಟವಾಗಿ ಬೆಳಕಿಗೆ ಬರಲಿದೆ. ಆದ್ರೆ ಈ ವಿಚಾರ ಜನಸಾಮಾನ್ಯರ ಗಮನವನ್ನ ಸೆಳೆದು ಅವರ ದಿಕ್ಕು ತಪ್ಪಿಸಿದ್ದು 100ಕ್ಕೆ 100 ನಿಜ. ಹಾಗಂದ ಮಾತ್ರಕ್ಕೆ ಇದೆಲ್ಲ ವಿಪಕ್ಷಗಳ ಕುತಂತ್ರ, ಐ ಡೋಂಟ್ ಕೇರ್ ಅನ್ನೋ ಹಾರಿಕೆಯ ಉತ್ತರ ನೀಡದೆ ಯಾವುದಕ್ಕೆ ಮಾತ್ರ ಉತ್ತರ ಕೊಡಬೇಕೋ ಅದೇ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ನಿನ್ನೆ ಬೆಳಗ್ಗೆ ಒಂದು ಪೋಸ್ಟ್ ಮೂಲಕ ಮುಂದಿನ ಕ್ರಮದ ಬಗ್ಗೆ ಉತ್ತರಿಸಿದ್ದ ಮೋದಿ ನಂತರ ಮಧ್ಯರಾತ್ರಿ ಒಂದು ಸೆಲ್ಫಿ ವಿಡಿಯೋ ಮೂಲಕ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನೀಡಿದ್ದಾರೆ. ಅದರ ಪ್ರಮುಖ ಅಂಶವೇ ವಿದ್ಯಾರ್ಥಿಗಳ ಭವಿಷ್ಯ ಸೇಫ್ ಮಾಡೋದಕ್ಕೆ ಒಂದು ಹೊಸ ಬಿಲ್ ಜಾರಿ ಆಗ್ತಾ ಇದೆ ಅನ್ನೋದು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕುರಿತಂತೆ ಸದನದಲ್ಲಿ ಚರ್ಚೆ ನಡೆಸಿ ಸೋಮವಾರ ಈ ಬಗ್ಗೆ ಒಂದು ಬಿಲ್ ತರೋ ಮೂಲಕ ಪೇಪರ್ ಲೀಕ್ ಪ್ರಕರಣಗಳಿಗೆ ಶಾಶ್ವತವಾಗಿ ಕಡಿವಾಣ ಹಾಕುವ ಕೆಲಸ ಆಗಲಿದೆ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ. ಈ ನೂತನ ಬಿಲ್ನಲ್ಲಿ ಏನೆಲ್ಲ ಇರಲಿದೆ ಅನ್ನೋದು ಮಂಡನೆಯಾದ ಬಳಿಕ ಗೊತ್ತಾಗಲಿದೆ. ಆದ್ರೆ ಈಗ ಬಂದಿರೋ ಮಾಹಿತಿಗಳ ಪ್ರಕಾರ ಎಕ್ಸಾಮ್ ಕುರಿತ ಕ್ರೈಮ್ಗಳಿಗೆ ಪ್ರತ್ಯೇಕ ಕೋರ್ಟ್ ಸ್ಥಾಪನೆ ಬಗ್ಗೆ ನಿರ್ಣಯ ಕೈಗೊಳ್ಳೋ ಸಾಧ್ಯತೆ ಇದೆ. ಈ ವಿಚಾರಗಳ ಕುರಿತಂತೆ ಪ್ರತ್ಯೇಕ ನೀತಿ ನಿಯಮಗಳ ರಚನೆಯಾಗುತ್ತೆ. ಪ್ರತ್ಯೇಕ ರೀತಿಯ ಶಿಕ್ಷೆಯ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಇದು ಭಾರತದ ಇತಿಹಾಸದಲ್ಲೇ ವಿನೂತನ ಪ್ರಯತ್ನ ಎನ್ನಿಸ್ಕೊಳ್ತಾ ಇದೆ. ಸದ್ಯ ಯಾವುದೇ ಒಂದು ಪ್ರಕರಣದಲ್ಲಿ ತುರ್ತು ವಿಚಾರಣೆ ಆಗ್ಬೇಕು ಅಂದ್ರೆ ಅದು ಸಾಧ್ಯವಿಲ್ಲ ಅನ್ನೋ ಪರಿಸ್ಥಿತಿ ಇದೆ. ಆದ್ರೆ ಪ್ರತ್ಯೇಕ ರೂಲ್ಸ್, ಪ್ರತ್ಯೇಕ ಕೋರ್ಟ್ ಅಂದಾಗ ಇಂಥ ವಿಚಾರಗಳು ಬಹಳ ಬೇಗ ಇತ್ಯರ್ಥ ಆಗಲಿವೆ ಅನ್ನೋದನ್ನ ನಿರೀಕ್ಷೆ ಮಾಡಬಹುದು. ಅಲ್ಲಿಗೆ ವರ್ಷಕ್ಕೊಂದು ಸಲ ಪೇಪರ್ ಲೀಕ್, ವಿದ್ಯಾರ್ಥಿಗಳ ಆತ್ಮಹತ್ಯೆ ಅನ್ನೋದು ಮುಗಿಯದ ಸಮಸ್ಯೆ ಅಂತ ಸಮಜಾಯಿಷಿ ಕೊಡೋ ಬದಲಿಗೆ ಇನ್ನು ಮುಂದೆ ಈ ರೀತಿ ಇರಬಾರದು ಅನ್ನೋದನ್ನ ಕಾನೂನಾತ್ಮಕವಾಗಿ ಮಾಡಿ ತೋರಿಸೋದಕ್ಕೆ ಮೋದಿ ಸರ್ಕಾರ ಹೆಜ್ಜೆ ಇಟ್ಟಿದೆ. ಈಗ ಇದು ವಿಪಕ್ಷಗಳ ನೈತಿಕತೆಯನ್ನು ಕೂಡ ಎಕ್ಸ್ಪೋಸ್ ಮಾಡುವ ಸಾಧ್ಯತೆ ಇದೆ. ಯಾಕಂದ್ರೆ ಸದನದ ಆರಂಭದಿಂದಲೂ ಗದ್ದಲ ಮಾಡಿ ಯಾವುದೇ ವಿಚಾರ ಚರ್ಚೆ ಆಗೋದಕ್ಕೆ ವಿಪಕ್ಷಗಳು ಬಿಡ್ತಾ ಇಲ್ಲ. ಈಗ ಇಡೀ ದೇಶದ ಮುಂದೆ ಪ್ರಧಾನಿ ಪರಿಣಾಮಕಾರಿ ನಿರ್ಧಾರದ ಭರವಸೆ ಕೊಟ್ಟು ಸದನದಲ್ಲಿ ಚರ್ಚೆ ಮಾಡಿ ಹೆಜ್ಜೆ ಇಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನ ಚರ್ಚೆ ಮಾಡೋದಕ್ಕೂ ಬಿಡದೆ ಹೊಸ ಗಲಾಟೆ ಶುರು ಮಾಡಿದ್ರೆ ಇವರಿಗೆ ವಿದ್ಯಾರ್ಥಿಗಳ ಭವಿಷ್ಯ ಮುಖ್ಯ ಅಲ್ಲ, ಆತ್ಮಹತ್ಯೆ ಮಾಡ್ಕೊಂಡಿರೋ ವಿದ್ಯಾರ್ಥಿಗಳಿಗೆ ನ್ಯಾಯ ಬೇಕಾಗಿಲ್ಲ, ಭವಿಷ್ಯದಲ್ಲಿ ವಿದ್ಯಾರ್ಥಿಗಳನ್ನ ಸುರಕ್ಷಿತವಾಗಿ ಇರಿಸೋದು ಬೇಕಾಗಿಲ್ಲ, ರಾಜಕೀಯ ಲಾಭ ಮಾತ್ರ ಬೇಕಾಗಿದೆ ಅನ್ನೋ ಉತ್ತರ ಸಿಕ್ಕಂತಾಗುತ್ತೆ. ಈ ಬಿಲ್ ನಲ್ಲಿ ಏನಿದೆ ಅನ್ನೋದನ್ನ ಕೇಳಿಸಿಕೊಂಡು ಚರ್ಚೆ ಮಾಡಿದ್ರೆ ಎಲ್ಲರ ಮರ್ಯಾದೆ ಉಳಿಯುತ್ತೆ. ಬಿಲ್ ಮಂಡಿಸೋದಕ್ಕೂ ಬಿಡದೆ ಅದನ್ನ ಜಾರಿ ಮಾಡೋದಕ್ಕೂ ಬೆಂಬಲ ಕೊಡದೆ ರಾಜಕೀಯ ಮಾಡಿದ್ರೆ ರಾಹುಲ್ ಗಾಂಧಿ ಪ್ರಧಾನಿ ಕನಸು ಶಾಶ್ವತ ಕನಸಾಗಿ ಉಳಿಯೋ ಎಲ್ಲಾ ಸಾಧ್ಯತೆಗಳಿವೆ. ಆದ್ರಿಂದ ಈ ಬಿಲ್ ಬಗ್ಗೆ ಎಲ್ಲರ ನಿರೀಕ್ಷೆ ಹೆಚ್ಚಾಗ್ತಾ ಇದೆ. ಇನ್ನೊಂದೆಡೆ ಉಪವಾಸ ಕೂತಿದ್ದ ಸೋನಂರನ್ನ ಭೇಟಿಯಾಗುವ ಕೆಲಸ ಕೂಡ ಕೇಂದ್ರ ಸರ್ಕಾರದ ಕಡೆಯಿಂದ ಆಗಿದೆ. ಜೆಪಿ ನಡ್ಡಾ ಸೇರಿದಂತೆ ಹಲವು ಸಚಿವರು ಹಾಗೂ ಪ್ರಮುಖರು ಆಸ್ಪತ್ರೆಗೆ ವಿಸಿಟ್ ಕೊಟ್ಟು ಸೋನಂರನ್ನ ಭೇಟಿಯಾಗಿದ್ದಾರೆ. ಅವರ ಬೇಡಿಕೆಗಳು ಏನು ಅನ್ನೋದನ್ನ ಗಮನವಿಟ್ಟು ಕೇಳಿಸ್ಕೊಂಡಿದ್ದಾರೆ. ಎಲ್ಲವನ್ನೂ ಸರಿಪಡಿಸ್ತೀವಿ ಅಂತ ಭರವಸೆ ನೀಡಿ ಶೇಕ್ ಹ್ಯಾಂಡ್ ಮಾಡಿದ್ದಾರೆ. ಖುದ್ದು ತಾವೇ ಸೋನಂರಿಗೆ ಸೂಪ್ ಕುಡಿಸೋ ಮೂಲಕ ಉಪವಾಸ ಸತ್ಯಾಗ್ರಹವನ್ನ ಅಧಿಕೃತವಾಗಿ ನಿಲ್ಲಿಸಲಾಗಿದೆ ಅನ್ನೋದನ್ನ ತಿಳಿಸಿದ್ದಾರೆ. ಈ ಮೂಲಕ ಕನಿಷ್ಠ ಪಕ್ಷ ಉಪವಾಸ ಕೂತ ವ್ಯಕ್ತಿಯನ್ನ ಮಾತಾಡಿಸೋ ಮಮತೆಯೂ ಈ ದುಷ್ಟ ಸರ್ಕಾರಕ್ಕೆ ಇಲ್ವಲ್ಲ ಅಂತ ದೂರ್ತಾ ಇದ್ದ ಪ್ರಪಂಚದಲ್ಲೇ ಅತ್ಯಂತ ಮಾನವತಾವಾದಿಗಳ ಆತ್ಮಕ್ಕೆ ಶಾಂತಿ ನೀಡೋ ಪ್ರಯತ್ನ ಮಾಡಿದ್ದಾರೆ. ಈ ವೇಳೆ ಸೋನಂ ವಾಂಗ್ಚುಕ್ ಕಡೆಯಿಂದ ಬಂದ ಪ್ರತಿಕ್ರಿಯೆ ಏನಂದ್ರೆ, ವಿಪಕ್ಷ ನಾಯಕರು ಸಂಸತ್ನಲ್ಲಿ ಈ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿ ಅಂತ. ಒಂದು ವೇಳೆ ಚರ್ಚೆ ನಡೆಸದೆ ಗಲಾಟೆ ಮಾಡಿದ್ರೆ ಸೋನಂ ಮಾತಿಗೂ ಅವರು ಬೆಲೆ ಕೊಟ್ಟಿಲ್ಲ ಅನ್ನೋ ಅರ್ಥ ಬರುತ್ತೆ. ಈ ವೇಳೆ ಇನ್ನೊಂದು ಮಹತ್ವದ ವಿಚಾರ ಕೂಡ ಚರ್ಚೆ ಆಗಿದೆ.
ಅದೇನು ಅಂದ್ರೆ ಪ್ರೊಟೆಸ್ಟ್ಗೂ ಮೊದಲು ಸೋನಂ ವಾಂಗ್ಚುಕ್ ಪರೀಕ್ಷೆ ಕುರಿತು ಹಾಗೂ ಪೇಪರ್ ಲೀಕ್ ತಡೆಯೋದಕ್ಕೆ ಪರಿಣಾಮಕಾರಿ ನಿರ್ಧಾರಗಳ ಭರವಸೆಗೆ ಬೇಡಿಕೆ ಇಟ್ಟಿದ್ರು. ಆದ್ರೆ 20ನೇ ತಾರೀಕು ನಡೆದ ಗಲಭೆ ಲಾಠಿ ಚಾರ್ಜ್ ಬಳಿಕ ವಿದ್ಯಾರ್ಥಿಗಳ ಮೇಲೆ ಹಾಕಿರೋ ಕೇಸನ್ನ ವಾಪಸ್ ತಗೊಳ್ಳಿ ಅನ್ನೋ ಹೊಸ ಬೇಡಿಕೆಯನ್ನ ಇಟ್ಟಿದ್ರು. ಅದು ಕೂಡ ಚರ್ಚೆ ಆಗಿದೆ. ಈ ವೇಳೆ ಸರ್ಕಾರ ಅತ್ಯಂತ ಸ್ಪಷ್ಟವಾಗಿ ತಮ್ಮ ನಿಲುವನ್ನ ತಿಳಿಸಿದೆ. ಯಾರೆಲ್ಲ ಹೋರಾಟದಲ್ಲಿ ಭಾಗಿಯಾಗಿದ್ರೋ ಅಥವಾ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಾ ಇದ್ರೋ ಅವರು ಯಾರ ಮೇಲೂ ಕೇಸ್ ಹಾಕೋದಿಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ. ಅಲ್ಲಿಗೆ ಯಾರೆಲ್ಲ ಕಲ್ಲೆಸೆದು ದೊಂಬಿ ಮಾಡೋದಕ್ಕೆ ಬಂದಿದ್ರೋ ಅವರೆಲ್ಲರ ಗ್ರಹಚಾರ ಕೆಟ್ಟಿದೆ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಾ ಇದೆ. ಮೊದಲೇ ದೆಹಲಿ ಪೊಲೀಸ್ ಟೀಮ್ ಫೇಸ್ ರೆಕಾಗ್ನಿಷನ್ ಬಳಸ್ತಾ ಇದೆ ಅನ್ನೋ ವಿಚಾರಗಳು ಈಗ ವೈರಲ್ ಆಗ್ತಾ ಇದೆ. ಅದರಿಂದ ಯಾವುದೇ ಕಾರಣಕ್ಕೂ ದುಷ್ಕರ್ಮಿಗಳನ್ನ ಬಿಡೋದಿಲ್ಲ ಅನ್ನೋದು ಗ್ಯಾರಂಟಿ ಆಗ್ತಾ ಇದೆ. ಇದಿಷ್ಟೇ ಅಲ್ಲದೆ ಸೋನಂ ವಾಂಗ್ಚುಕ್ ವಿದ್ಯಾರ್ಥಿಗಳ ಹೋರಾಟದಲ್ಲಿ ಭಾಗಿಯಾಗಿರೋ ಆಂಟಿ ಸೋಷಿಯಲ್ ಎಲಿಮೆಂಟ್ ಗಳನ್ನ ವಿರೋಧಿಸಿದ್ದಾರೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಈಗ ಸೋನಂ ಓಪನ್ ಸ್ಟೇಜ್ ನಲ್ಲಿ ಬಂದು ಹೇಳಿಕೆ ಕೊಟ್ರೆ, ಇಷ್ಟು ದಿನಗಳ ಕಾಲ ಸೋನಂ ಪರವಾಗಿ ಕಣ್ಣೀರಿಟ್ಟಿದ್ದ, ನೀಟ್ ಪರೀಕ್ಷೆ ಬಗ್ಗೆ ಹಿಂದೆ ಮುಂದೆ ಗೊತ್ತಿಲ್ಲದೆ ಇದ್ರೂ ವಿದ್ಯಾರ್ಥಿಗಳ ಮೇಲೆ ದಿಢೀರ್ ಕಾಳಜಿ ತೋರಿದ್ದ ಕರುಣಾಮಯಿಗಳಿಗೆ ಬಾಯಿ ಬಂದಾಗೋದು ಗ್ಯಾರಂಟಿ ಆಗಿದೆ. ಇಷ್ಟು ದಿನ ಸೋನಂರನ್ನ ವಿಜ್ಞಾನಿ ಅಂತ ಕೊಂಡಾಡಿದ್ರು, ಸೋನಂರನ್ನೇ ಎಜುಕೇಶನ್ ಮಿನಿಸ್ಟರ್ ಮಾಡ್ಬೇಕು ಅಂತ ಕೆಲವರು ಬೊಬ್ಬೆ ಹೊಡಿತಾ ಇದ್ರು, ಸೋನಂ ದೊಡ್ಡ ಸಾಧಕ ಅಂತ ಪೋಸ್ಟ್ ಹಾಕಿ ಮೋದಿಯನ್ನ ತೆಗಳೋ ಕೆಲಸವನ್ನ ಮಾಡ್ತಾ ಇದ್ರು. ಈಗ ಅದೇ ವಿಜ್ಞಾನಿಯೇ ಹೋರಾಟದ ಮಧ್ಯೆ ಸೇರ್ಕೊಂಡಿರೋ ದೇಶ ವಿರೋಧಿ ಶಕ್ತಿಗಳನ್ನ ವಿರೋಧಿಸ್ತಾ ಇದ್ದಾರೆ. ಈಗ ಕೆಲವರ ರಿಯಾಕ್ಷನ್ ಹೇಗಿರ್ಬೋದು ಅನ್ನೋ ಕುತೂಹಲ ಜನರಲ್ಲಿ ಮೂಡ್ತಾ ಇದೆ. ಇನ್ನು ಯಾವಾಗ ಈ ಹೋರಾಟ ಫ್ಲಾಪ್ ಆಗಿದೆ, ಸರ್ಕಾರವನ್ನ ಉರುಳಿಸೋದಕ್ಕೆ ಆಗೋದಿಲ್ಲ, ಅಂದುಕೊಂಡಿದ್ ಯಾವ್ದು ಆಗ್ತಾ ಇಲ್ಲ ಅನ್ನೋದು ಮನವರಿಕೆ ಆಯ್ತೋ ಆಗ ದೇಶ ವಿರೋಧಿ ಎಕೋಸಿಸ್ಟಮ್ ಹೊಸ ರೀತಿಯ ಅಜೆಂಡಾವನ್ನ ಶುರು ಮಾಡಿದೆ. ಅದೇನು ಅಂದ್ರೆ ಈಗಿನ ಜನರೇಷನ್ ಅನ್ನು ನೀವು ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಪೊಲೀಸರು ವಾಟರ್ ಕ್ಯಾನನ್ ಪ್ರಯೋಗಿಸಿದ್ರು, ಅದರಲ್ಲಿ ಸ್ನಾನ ಮಾಡಿ ಎಂಜಾಯ್ ಮಾಡ್ತಾ ಇದ್ದಾರೆ, ಲಾಠಿ ಚಾರ್ಜ್ಗೂ ಬಗ್ಗದೆ ಮುನ್ನುಗ್ತಾ ಇದ್ದಾರೆ. ಇವರೆಲ್ಲ ಗ್ರೇಟ್, ಮೋದಿ ಆಟ ಇವರ ಮುಂದೆ ನಡೆಯೋದಿಲ್ಲ ಅನ್ನೋ ಮೂಲಕ ಜನ್ಜಿಗಳು ದೇಶದ ವಿರುದ್ಧವೇ ಇರ್ತಾರೆ ಅನ್ನೋದನ್ನ ಬಿಂಬಿಸೋ ಪ್ರಯತ್ನಗಳು ನಡೀತಾ ಇದೆ. ಆದ್ರೆ ಜನರೇಷನ್ ಬದಲಾಗಿದೆ ಅಂದ ತಕ್ಷಣ ಹೊಸ ಜನರೇಷನ್ ಅವರು ದೇಶದ್ರೋಹಿಗಳಾಗಿದ್ದಾರೆ ಅಂತ ಅರ್ಥ ಬರೋದಿಲ್ಲ. ಪ್ರತಿ ಜನರೇಷನ್ ನಲ್ಲೂ ಒಂದಷ್ಟು ಕೆಟ್ಟ, ಕಳಪೆ, ವಿಷ ಜಂತುಗಳು ಇದ್ದೇ ಇರುತ್ತವೆ. ಆದ್ರೆ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಸತ್ಪ್ರಜೆಗಳು, ದೇಶ ಪ್ರೇಮಿಗಳ ಸಂಖ್ಯೆ ಇರುತ್ತೆ. ಈ ರೀತಿ ಅಜೆಂಡಾ ಮಾಡೋ ಮೂಲಕ ಜನರ ದಿಕ್ಕು ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಭಾರತೀಯರು ಹೇಳ್ತಾ ಇದ್ದಾರೆ. ಅಲ್ಲದೆ ಹೋರಾಟದ ಹೆಸರಲ್ಲಿ ಸೇರಿರೋ ಕೆಲವರ ವರ್ತನೆ ಮಿತಿ ಮೀರಿ ಹೋಗ್ತಾ ಇದೆ. ಕೆಲ ಯುವತಿಯರು ಅತ್ಯಂತ ಕೀಳು ಮಟ್ಟದ ಭಾಷೆ ಹಾಗೂ ಬೋರ್ಡ್ಗಳನ್ನ ಪ್ರದರ್ಶನ ಮಾಡಿ ಅವರ ತಂದೆ ತಾಯಿ ಬಗ್ಗೆ ಜನರು ತಪ್ಪಾಗಿ ಮಾತಾಡೋದಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರೆ. ಈ ದೃಶ್ಯದಲ್ಲಿ ಕಾಣಿಸ್ತಾ ಇರೋ ಯುವತಿ ಸೊಂಟದ ಕೆಳಗಿನ ಪದಗಳನ್ನ ಬಳಸಿ ಪ್ರಧಾನಿ ಹಾಗೂ ಅವರ ತಾಯಿ ಬಗ್ಗೆ ಮಾತಾಡ್ತಾ ಇದ್ದಾಳೆ. ಈ ರೀತಿ ನೀಟಾಗಿ ಡ್ರೆಸ್ ಮಾಡ್ಕೊಂಡಿರೋ ಯುವತಿ ಆಡ್ತಾ ಇರೋ ಮಾತುಗಳಿಗೂ ನೀಟ್ ಪರೀಕ್ಷೆಗೂ ಸಂಬಂಧ ಇಲ್ಲ ಅನ್ನೋದು ಶಾಲಾ ಮಕ್ಕಳಿಗೂ ಕೂಡ ಗೊತ್ತಾಗುತ್ತೆ. ಆದ್ರೆ ಶಾಲಾ ಶಿಕ್ಷಕಿಯರೇ ಇವರಿಗಾಗಿ ಕಣ್ಣೀರು ಹಾಕ್ತಾ ಇರುವಾಗ ಈ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದೇ ಸೂಕ್ತ ಎನ್ನಿಸ್ತಾ ಇದೆ.